ಯುದ್ಧ ನಿಲ್ತಿಲ್ಲ, ಸಂಕಷ್ಟ ತಪ್ತಿಲ್ಲ ಅನ್ನೋ ಹಾಗೆ ಇರಾನ್ ಅಮೆರಿಕ ಯುದ್ಧದಿಂದ ಇಡೀ ದೇಶ ಸಂಕಷ್ಟಕ್ಕೆ ಸಿಲುಕಿದೆ. ಅದರಲ್ಲೂ ರಾಜ್ಯದ ಉದ್ದಗಲಕ್ಕೂ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಗ್ಯಾಸ್ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಸಂಕಷ್ಟದ ನಡುವೆ ದರ ಏರಿಕೆ ಕೂಡ ಆಗಿದ್ದು ಆಟೋ ಚಾಲಕರ ಆಕ್ರೋಶ ಇನ್ನಷ್ಟು ಹೆಚ್ಚಾಗಿದೆ. ನಮ್ಮ ಹೆಣ್ಣು ಮಕ್ಕಳು ಜೀವನ ಸಾಗಿಸ್ತಾರೆ. ಈ ಒಂದು ಸ್ಕೂಲ್ ಫೀಸ್ಗಳು ಈಗ ಮಾರ್ಚಿದಾಗ ಹೆಂಗ್ ಮಾಡ್ಬೇಕು ಸರ್? ನಾವು ಸಿಗಬೇಕು. ಇವಾಗ ಯಥಾ ರೀತಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿ ಜಾಸ್ತಿ ಮಾಡಿ ನಾವು ಸದ್ಯ ಕೊಡ್ತೀವಿ. ಎಲ್ಲ ಬಂಕಲ್ಲೂ ಸೇಮ್ ಆಗಿರ್ಬೇಕು. ಗ್ಯಾಸ್ ಸಿಕ್ತಿಲ್ಲ ಅಂತ ಕಣ್ಣೀರು, ಗ್ಯಾಸ್ ಬೆಲೆ ಹೆಚ್ಚಳ ಆಗಿದೆ ಅಂತ ಆಕ್ರೋಶ. ಇರೋ ಬರೋ ಗ್ಯಾಸ್ಗಾಗಿ ಕಿಲೋಮೀಟರ್ ವರೆಗೂ ಸರದಿ ಸಾಲು. ಯುದ್ಧ ಮುಂದುವರೆದಂತೆ ಸಮಸ್ಯೆಗಳ ಸರಮಾಲೆಯೂ ಹೆಚ್ಚಾಗ್ತಿದ್ದು ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಮೂವತ್ಮೂರು ದಿನವಾದ್ರೂ ಯುದ್ಧ ನಿಲ್ತಿಲ್ಲ, ಆಟೋ ಗ್ಯಾಸ್ ಬರ್ತಿಲ್ಲ. ಗ್ಯಾಸ್ ಬಂಕ್ಗಳು ಬಂದ್, ಆಟೋ ಚಾಲಕರ ಕಣ್ಣೀರು. ಇರಾನ್ ಅಮೆರಿಕ ನಡುವೆ ನಡೆಯುತ್ತಿರೋ ಯುದ್ಧ 33 ದಿನ ಪೂರೈಸಿದೆ. ಹೊರ್ಮುಜ್ ಜಲಸಂಧಿ ಲಾಕ್ ಮಾಡಿರೋ ಇರಾನ್ ತೈಲ ಹಡಗುಗಳನ್ನ ಸಾಲುಗಟ್ಟಿ ನಿಲ್ಲಿಸಿದೆ. ಹೀಗಾಗಿ ಅಲ್ಲಿ ಹಡಗುಗಳು ಬಂದಿಯಾಗಿದ್ರೆ ಇತರ ರಾಜ್ಯದಲ್ಲಿ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗ್ತಿವೆ. ರಾಯಚೂರಿನಲ್ಲಿ 15 ದಿನಗಳಿಂದಲೂ ಗ್ಯಾಸ್ ಸಮಸ್ಯೆ ಆಗ್ತಿದೆ. ದುಡಿಮೆ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಬೈತಾರೆ ಅಂತ ಚಾಲಕ ಕಣ್ಣೀರು ಹಾಕಿದ. ಮನೆಗೋದ್ರಪ್ಪ ಏನ್ತಂತೆ ಏನಿಲ್ಲ. ಈ ಒಂದು ರೀತಿಯಲ್ಲಿ ಈ ರಾಯಚೂರ್ದಾಗ 3-5 ಬಂಕ್ಗಳು, 3 ಬಂಕ್ದಲ್ಲೂ ಒಂದಿಲ್ಲ. ನಾವೊಂದು ಆಟೋ ಚಾಲಕರು, ನಾವು ಏನು ನೌಕರು ಬರ್ತದ? ಇಲ್ಲ, ನಮ್ಗೆ ಏನೇನಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಜೀವನ ಸಾಗಿಸ್ಬೇಕು. ಈ ಒಂದು ಸ್ಕೂಲ್ ಫೀಸ್ಗಳು ಈಗ ಮಾರ್ಚಿದಾಗ ಹೆಂಗ್ ಮಾಡ್ಬೇಕು ಸರ್? ನಾವು ಯಾವೊಂದು ರೀತಿಯಲ್ಲಿ ಮಾಡ್ಬೇಕು? ಈ ರಾಜಕಾರಣಿಗಳು ಏನ್ ಮಾಡಕತ್ತಾರ? ನಮ್ಗೆ ಒಂದು ರೀತಿ ಕೊಡ್ತಾರ? ರಾಯಚೂರಿನಲ್ಲಿ 3 ದಿನಗಳಿಂದ 3 ಬಂಕ್ಗಳು ಸಂಪೂರ್ಣ ಬಂದ್ ಆಗಿವೆ. ಹೀಗಾಗಿ ಆಟೋ ಗ್ಯಾಸ್ ಬಂಕ್ ಬಳಿ ಆಟೋ ಚಾಲಕರು ಮೌನ ಪ್ರತಿಭಟನೆ ನಡೆಸಿದ್ರು. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಏನು ಆಟೋಗೆ ಗ್ಯಾಸ್ ಫಿಲ್ಅಪ್ ಮಾಡುವಂತ ಬಂಕಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. 2 ದಿನಗಳಿಂದ ಇದು ಸಮಸ್ಯೆ ಇದೆ. ಆಟೋ ಚಾಲಕರ ಸ್ಥಿತಿಗತಿ ಸಾಕಷ್ಟು ಹದಗೆಟ್ಟು ಹೋಗಿದೆ. ಆಟೋಗಳನ್ನ ಬಂಕ್ ಎದುರುಗಡೆ ನಿಲ್ಲಿಸಿ ಒಂದು ಅಳಲನ್ನ ತೋಡ್ಕೊಳ್ಳುವಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ರಾಯಚೂರು ನಗರದಲ್ಲಿ ಈ ಸ್ಥಿತಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ನಲ್ಲಿ ಆಟೋ ಚಾಲಕರ ಆಕ್ರೋಶ. ಗ್ಯಾಸ್ ಸಿಕ್ತಿಲ್ಲ ಅನ್ನೋ ಸಂಕಷ್ಟದ ಗಾಯ ಒಂದು ಕಡೆ ಆದ್ರೆ, ಗಾಯದ ಮೇಲೆ ಬರೆ ಎಳದಂತೆ ಆಟೋ ಗ್ಯಾಸ್ ಬೆಲೆ ಬಳ್ಳಾರಿಯಲ್ಲಿ 84.56 ರೂಪಾಯಿಯಿಂದ 93.54 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ಕೆರಳಿದ ಆಟೋ ಚಾಲಕರು ಗ್ಯಾಸ್ ಪ್ಲಸ್ ಬಂಕ್ನವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ವಾಗ್ವಾದವೂ ನಡೆಯಿತು. ಹಾವೇರಿಯಲ್ಲೂ ಗ್ಯಾಸ್ ಬೆಲೆ ಏರಿಕೆಯಾಗಿದ್ದು 1 ಕೆಜಿ ಆಟೋ ಗ್ಯಾಸ್ ಬೆಲೆ 100 ರೂಪಾಯಿ ಆಗಿದೆ. ಇದರಿಂದ ಕೆರಳಿದ ಚಾಲಕರು ರಾಣೆಬೆನ್ನೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರೋ ಆಟೋ ಗ್ಯಾಸ್ ಬಂಕ್ ಮುಂದೆ 100 ಆಟೋಗಳು ಕ್ಯೂ ನಿಂತಿದ್ವು. ನಿತ್ಯ ಗ್ಯಾಸ್ ಹಾಕಿಸಿಕೊಳ್ಳೋದ್ರಲ್ಲೇ ಅರ್ಧ ದಿನ ಕಳೀತಿದೆ. ಬಾಡಿಗೆನೇ ಇಲ್ಲದಂತಾಗಿದೆ ಅಂತ ಚಾಲಕರು ನೋವು ತೋಡ್ಕೊಂಡ್ರು. ಇದೀಗ ನಾನು ಹುಬ್ಬಳ್ಳಿ ನಗರದ ದೇಶಪಾಂಡೆ ನಗರದಲ್ಲಿರುವಂತ ಆಟೋ ಗ್ಯಾಸ್ ಪಂಪ್ನ ಮುಂಭಾಗದಲ್ಲಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಸರಿಸುಮಾರು 100ಕ್ಕೂ ಹೆಚ್ಚು ಆಟೋಗಳು ಸರದಿ ಸಾಲಿನಲ್ಲಿ ನಿಂತಿರುವುದು. ಕಳೆದ 1 ಗಂಟೆಗಿಂತ ಹೆಚ್ಚು ಸಮಯ ಅವರು ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಗ್ಯಾಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಗ್ಯಾಸ್ಗಾಗಿ 72 ಗಂಟೆಗಳ ಗಡುವು, ಮುಷ್ಕರದ ಎಚ್ಚರಿಕೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು 3600 ಆಟೋ ಚಾಲಕರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಆಟೋ ಚಾಲಕರು 72 ಗಂಟೆಗಳ ಗಡುವು ಕೊಟ್ಟಿದ್ದಾರೆ. ಗ್ಯಾಸ್ ಬರದೇ ಇದ್ರೆ ಮುಷ್ಕರ ಆರಂಭಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಉಡಾಪೆ ಉತ್ತರಗಳನ್ನು ಬಿಟ್ಟು ಇನ್ನು ಮುಂದೆ 3 ದಿವಸದಲ್ಲಿ 72 ಗಂಟೆ ಒಳಗಡೆ ಇವರು ಗ್ಯಾಸ್ ತಂದು ಆಟೋದವರಿಗೆ ಎಲ್ರಿಗೂ ಗ್ಯಾಸ್ ಸಿಗಂಗೆ ನಾರ್ಮಲ್ ರೀತಿ ತರಲಿಲ್ಲ ಅಂದರೆ ಚಿಕ್ಕಮಗಳೂರು ಆಟೋ ಚಾಲಕರು ಮಾಲಕರು ನಾವು ಎಲ್ಲ ಕಡೆನೂ ಚಿಕ್ಕಮಗಳೂರು ನಗರದಲ್ಲಿ ಗಾಡಿಗಳು ನಿಲ್ಲಿಸಿ ಪ್ರತಿಭಟನೆಗಿಳ್ಕೊಂತೀವಿ. ಕೊಪ್ಪಳದಲ್ಲಿ ಆಟೋ ಬಾಡಿಗೆ ದರ ಹೆಚ್ಚಳ ನಿರ್ಧಾರ. ಗ್ಯಾಸ್ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರೋ ಕೊಪ್ಪಳದ ಆಟೋ ಚಾಲಕರು ಆಟೋ ಪ್ರಯಾಣದ ಏರಿಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ನಗರದಲ್ಲಿ ಎಲ್ಲಿಗೆ ಸಂಚರಿಸಿದ್ರೂ ಒಬ್ಬರಿಗೆ 10 ರೂಪಾಯಿ ಇದೆ.
ಇದನ್ನ 20 ರೂಪಾಯಿಗೆ ಏರಿಕೆ ಮಾಡಲು ಆಟೋ ಚಾಲಕರ ಸಂಘ ನಿರ್ಧರಿಸಿದೆ. 10 ವರ್ಷಗಳ ಬಳಿಕ ಇಲ್ಲಿ ದರ ಏರಿಕೆ ಆಗ್ತಿದೆ. ಒಂದೇ ಬಂಕ್ನಲ್ಲಿ ಗ್ಯಾಸ್, ಮುಗಿಬಿದ್ದ ಆಟೋ ಚಾಲಕರು. ಕಲಬುರಗಿ, ಮಂಗಳೂರು, ಬೆಳಗಾವಿಯಲ್ಲಿ ಬಹುತೇಕ ಬಂಕ್ ಬಂದ್ ಆಗಿದ್ರೆ ಕೆಲ ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ಸಿಗ್ತಿದೆ. ಹೀಗಾಗಿ ನೂರಾರು ಆಟೋ ಚಾಲಕರು ಗ್ಯಾಸ್ಗಾಗಿ ಮುಗಿಬಿದ್ದಿದ್ರು. ಬಂಕ್ಗಳು ಬಂದ್, ಚಾಲಕರ ಸಂಕಷ್ಟ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ಬಂಕ್ಗಳು ಬಂದಾಗಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ 9 ಬಂಕ್ಗಳು ಬಂದಾಗಿವೆ. ಧಾರವಾಡದ ಓಲ್ಡ್ ಡಿವೈಎಸ್ಪಿ ವೃತ್ತದ ಬಳಿಯ ಬಂಕ್ನಲ್ಲಿ ಗ್ಯಾಸ್ ಇದ್ರೂ ಸಿಬ್ಬಂದಿ ಇಲ್ಲ ಅನ್ನೋ ಕಾರಣಕ್ಕೆ ಬಂಕ್ ಬಂದ್ ಮಾಡಲಾಗಿತ್ತು. ಶಿವಮೊಗ್ಗದಲ್ಲಿ 7 ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಹೀಗೆ ಗ್ಯಾಸ್ ಪೂರೈಕೆ ಇಲ್ಲದೆ ಜಿಲ್ಲೆಯಲ್ಲೂ ಫಿಲ್ಲಿಂಗ್ ಸ್ಟೇಷನ್ಗಳು ಬಂದ್ ಆಗ್ತಿದ್ದು ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.